ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹುಳ್ಳೇನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಗಿನ್ಗೆರೆ BS ಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹೆಸರಾಂತ MS ರಾಮಯ್ಯ ಆಸ್ಪತ್ರೆ, ಮಹಾನಾಡು ಕಟ್ಟೆಮನೆ ಮತ್ತು DKS ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಹಲವಾರು ವೈದ್ಯಕೀಯ ಚಿಕಿತ್ಸೆಗಳು ನಡೆದವು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಜನರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉಪಯೋಗವನ್ನು ಪಡೆದುಕೊಂಡರು. ನಮಸ್ಕಾರ. ಬಗಿನ್ಗೆರೆ ಕುಮಾರ್ ಸರ್, ತಾವು ಮತ್ತು ತಮ್ಮ ತಂಡದವರು ಮೊದಲ ಬಾರಿಗೆ ತಾಳೆಕೆರೆ ಹ್ಯಾಂಡ್ಪೋಸ್ಟ್ನಲ್ಲಿ ಹೇಮಾವತಿ ನೀರನ್ನು ಮಾಗಡಿಗೆ ಹರಿಸ್ಬೇಕಂತೇಳಿ ಹೋರಾಟ ಮಾಡಿದಂಥವ್ರು. ಹಾಗಾಗಿ ಅಲ್ಲಿಂದ ನಿಮ್ಮ ನಡೆ ಸಮಾಜ ಸೇವೆ ತಿರುಗಿದೆ. ಕೆಂಪೇಗೌಡರ ನಾಡು ಮಾಗಡಿ ಸೀಮೆಯ ಚಾರಿತ್ರಿಕ ಹುಳ್ಳೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀರಿ. ಇದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಜನಪ್ರಿಯ ಶಾಸಕರಾದ ಶ್ರೀಮಾನ್ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಉಚಿತ ವೈದ್ಯಕೀಯ ಶಿಬಿರವನ್ನು ಹುಳ್ಳೇನಹಳ್ಳಿ ಸರ್ವೋದಯ ಸ್ಕೂಲ್ ಹತ್ರ ಮಾಡ್ತಾಯಿದ್ದೀವಿ. ಇದರ ಅನುಕೂಲವನ್ನು ಹುಳ್ಳೇನಹಳ್ಳಿ ಪಂಚಾಯಿತಿ, ಚಿಕ್ಕಹಳ್ಳಿ ಪಂಚಾಯಿತಿ ಮತ್ತು ಸಂಗಿಘಟ್ಟ ಪಂಚಾಯಿತಿ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮಸ್ಥರುಗಳು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಶ್ರೀಮಾನ್ ಬಾಲಣ್ಣನವರ ನೇತೃತ್ವದಲ್ಲಿ ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ಮತ್ತು ರಾಮಯ್ಯ ಕಾಲೇಜ್ ವತಿಯಿಂದ ಈ ವೈದ್ಯಕೀಯ ಶಿಬಿರವನ್ನು
ನಡೆಸ್ತಾ ಇದ್ದೀವಿ. ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ಇದರ ಉಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಗ್ರಾಮಸ್ಥರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತು ಇದರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಪೇಷಂಟ್ಗೂ ಸಹ ಹಣ್ಣನ್ನು ಪ್ರತಿಯೊಂದು ಕೊಡ್ತಾ ಇದ್ದೀವಿ. ಒಂದು ಮೂಸಂಬಿ, ಆಪಲ್ಲು, ಬಾಳೆಹಣ್ಣು, ಮಾವಿನ ಹಣ್ಣು ಸಹ ಪ್ರತಿಯೊಬ್ಬರಿಗೂ ಪೇಷಂಟ್ಗಳು ಕೊಡ್ತಾ ಇದ್ದೀವಿ. ಮತ್ತು ಇದನ್ನು ಯಾವುದು ಮಾತ್ರೆಗಳು ಮತ್ತು ಗ್ಲಾಸ್ಗಳನ್ನೆಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ. ಬಾಲಣ್ಣವರ ನೇತೃತ್ವದಲ್ಲಿ ಕೊಡ್ತಾರೆ. ಈಗ ಬಾಲಣ್ಣವರು 11:15 ಗಂಟೆಗೆ ಬರ್ತಾ ಇದ್ದಾರೆ, ತಮ್ಮಾಜಿಯವರು ಬರ್ತಾ ಇದ್ದಾರೆ, DK ಸುರೇಶ್ ಅವರು ಬರ್ತಾ ಇದ್ದಾರೆ. ಇವರ ಮುಖಂಡತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲ ಡಾಕ್ಟ್ರುಗಳು ಬಂದಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡ್ತಾರೆ. ಸರ್, ಉಚಿತವಾಗಿ ಶಿಬಿರ ನಡೆಸ್ತಾ ಇದ್ರಲ್ಲ, ಇದರ ಉದ್ದೇಶ ಏನು? ಇದರ ಉದ್ದೇಶ ಏನಿಲ್ಲ, ನಮ್ಮ ಬಾಲಣ್ಣವರು ಹೇಳಿದ್ರು, ನೀವು ದಯವಿಟ್ಟು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ, ಪ್ರತಿಯೊಬ್ಬ ಬಡವರಿಗೆ ಉಪಯೋಗ ಆಯ್ತದೆ ಅಂಥದ್ದು ಮಾಡಿ, ಸುಮ್ಮನೆ ಅವು ಇವು ಮಾಡೋಕ್ಕೆ ಹೋಗ್ಬೇಡಿ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಅದನ್ನು DK ಬಾಲಣ್ಣನವರು ಹೇಳಿದ್ರು. ಅದ್ರ ತಕ್ಕಂತೆ ಇಲ್ಲಿ ಮುಖಂಡತ್ವ ತೆಗೆದುಕೊಂಡು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಜನರಿಗೂ ಅನುಕೂಲ ಆಗಬೇಕು ಅಂತ 3 ಪಂಚಾಯಿತಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ಕ್ಯಾಂಪನ್ನು ರಾಮಯ್ಯ ಕಾಲೇಜು ಕ್ಯಾಂಪ್ನಿಂದ ಮಾಡಿಸ್ತಾ ಇದ್ದೀವಿ ಅಣ್ಣ. ಸರಿ, ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಚಿಕಿತ್ಸೆಗಳಿರ್ತವೆ? ಎಲ್ಲ ಥರವಾದ ಚಿಕಿತ್ಸೆ, ಕ್ಯಾನ್ಸರಿಂದ ಹಿಡಿದು ಕಣ್ಣಿನಿಂದ ಹಿಡಿದು ಒಟ್ಟು 11 ಥರವಾದ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಜಾಸ್ತಿ ಕಾಯಿಲೆ ಟ್ರೀಟ್ಮೆಂಟ್ ಅವ್ರಿಗೆ ಕೆಂಪೇಗೌಡ ಮೆಡಿಕಲಿಂದ ಸಹಾಯದಿಂದನೂ ನಾವು ಮೆಡಿಕಲ್ ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಪ್ರತಿಯೊಂದು ಸಹ ಜನಗಳಿಗೆ ಫ್ರೀಯಾಗಿ ಸಿಗ್ತಾ ಇದೆ. ಮಾನವ ಸೇವೆಯೇ ಮಾಧವನ ಸೇವೆ ಅಥವಾ ದೇವರ ಸೇವೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಕೆಂಪೇಗೌಡರ ನಾಡಿನ ಅನ್ನದಾತ ರೈತರು ಗ್ರಾಮೀಣ ಜನತೆಯ ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹುಳ್ಳೇನಹಳ್ಳಿ, ಸಂಕಿಘಟ್ಟ, ಚಿಕ್ಕಳ್ಳಿ ಪಂಚಾಯಿತಿಯ ನಾಗರಿಕರು ಇದು ಸವಲತ್ತನ್ನು ಪಡಿಸ್ಕೊಳ್ಬೇಕು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಾಡಿನ ಶ್ರೇಷ್ಠ ಮಹಾವಿದ್ಯಾಲಯ MS ರಾಮಯ್ಯ ಮಹಾವಿದ್ಯಾಲಯದ ವೈದ್ಯಕೀಯ ಮಹಾವಿದ್ಯಾಲಯದ ನುರಿತ ವೈದ್ಯರು, ಹಿರಿಯ ಅನುಭವಿ ವೈದ್ಯರು ಬಂದಿದ್ದಾರೆ. ಜೊತೆಗೆ ಬಗಿನಗೆರೆ ಕುಮಾರ್ ಮತ್ತು ತಂಡದ ಎಲ್ಲ ಯುವಕರು ಕೂಡ ಸಂತಸದಿಂದ ಜನರ ಸೇವೆಗೆ ನಿಂತಿದ್ದಾರೆ. ಉಚಿತ ಶಿಬಿರದ ಜೊತೆಗೆ ಔಷಧಿಯನ್ನು ವಿತರಣೆ ಮಾಡೋದು, ಹಣ್ಣನ್ನು ವಿತರಣೆ ಮಾಡ್ತಕ್ಕಂಥದ್ದಿದೆ. BS ಕುಮಾರ್ ಅವರು ಹೇಮಾವತಿ ನೀರಿಗಾಗಿ ಹೋರಾಟ ಮಾಡಿದಂಥ ಪುಣ್ಯೋಪಜೀವಿ, ಅವರ ತಾಯಿ, ತಂದೆ ಮತ್ತು ಅವರೆಲ್ಲ ಗೆಳೆಯರಿಗೆ ದೇವರು ಕರುಣೆ ತೋರಲಿ. ಈ ಶಿಬಿರ ಯಶಸ್ವಿಯಾಗಲಿ. ಅನ್ನದಾತ ರೈತರು ಆರೋಗ್ಯ ಭಾಗ್ಯ ಅಂತಕ್ಕಂಥ ಶಿಬಿರದಲ್ಲಿ ಚಿಕಿತ್ಸೆಯನ್ನು ಪಡೀಲಿ ಅಂತ ಹೇಳ್ತೀನಿ. ಶುಭಾಶಯಗಳು. ಸರ್ ನಮಸ್ತೆ. ನಮಸ್ತೆ ಸರ್. ಇವತ್ತು ಬೆಂಗಳೂರಿನ ರಾಮಯ್ಯ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ತಾವು ಕೂಡ ಆರ್ಗನೈಸರ್ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಆರ್ಗನೈಸ್ ಮಾಡ್ತಾರೆ, ಆಮೇಲೆ ಇಲ್ಲಿ ಏನೇನು ಚಿಕಿತ್ಸೆಗಳನ್ನು ಕೊಡ್ತೀರಾ? ಸರ್, ನಾವು ಬೆಂಗಳೂರಿಂದ MS ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ ಎಲ್ಲ ವಿಭಾಗಗಳಿಂದ ಬಂದಿದ್ದೀವಿ. ಜನರಲ್ ಮೆಡಿಸನ್ನು, ಆರ್ಥೋಪೆಡಿಕ್ಕು, ENT, OPG, ಕಾರ್ಡಿಯಾಲಜಿ, ಆಂಕೋಲಜಿ, ಮತ್ತು ಕಿವಿ ಕಣ್ಣು ಮೂಗು ವಿಭಾಗ, ದಂತ ವಿಭಾಗ,
ಎಲ್ಲ ಬಂದಿದೆ. ಅದರಲ್ಲೇ ಸ್ಪೆಷಲಾಗಿ ನಮ್ಮದು ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಂಥ ಒಂದು ವೆಹಿಕಲ್ ಬಂದಿದೆ. ಅದ್ರ ಜೊತೆಗೆ ಡೆಂಟಲ್ಲು ಇಲ್ಲೇ ನಮ್ಮಲ್ಲೇ ಸ್ಪಾಟಲ್ಲೇ ಟ್ರೀಟ್ಮೆಂಟ್ ಎಲ್ಲ ಆಗ್ತಾಯಿದೆ. ಆ ಸ್ಕ್ರೀನಿಂಗ್ ಮಾಡ್ತಾರೆ, ಇಲ್ಲೇ ಟ್ರೀಟ್ ಮಾಡ್ತಾರೆ, ಅದೊಂದಿದೆ. ಮತ್ತು ಎಲ್ಲ ಕಾರ್ಡಿಯಾಲಜಿ ಇದೆ, ECG ಎಕೋ ಎಲ್ಲ ಉಚಿತವಾಗಿ ಮಾಡ್ಕೊಡ್ತಾ ಇದ್ದೀವಿ. ಈ ಒಂದು ಕ್ಯಾಂಪಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಪೇಷಂಟ್ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದರೆ ನಾವು ತುಂಬ ರಿಯಾಯಿತಿ ದರದಲ್ಲಿ, ಅಂದರೆ ಅವರು ಜಸ್ಟ್ ಮೆಡಿಸನ್ನು ಮೆಟೀರಿಯಲ್ ಕಟ್ಕೊಂಡ್ರೆ ಸಾಕು, ಮಿಕ್ಕಿದ ಡಾಕ್ಟರ್ ಚಾರ್ಜು, ವಾರ್ಡ್ ಚಾರ್ಜು, ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ. ನಮ್ಮಲ್ಲಿ ಕೆಲವು ಜನರಲ್ ಟೆಸ್ಟ್ ಎಲ್ಲ ಫ್ರೀ ಇರುತ್ತೆ. ಸ್ಪೆಷಲ್ ಟೆಸ್ಟ್ ಏನಾದಿದ್ದರೆ ಅವರು ಒಂದು 50% ಅಥವಾ 25% ಅಮೌಂಟ್ ಕಟ್ಟಬೇಕಾಗುತ್ತೆ, ಮಿಕ್ಕಿದೆಲ್ಲ ಫ್ರೀ ಮಾಡ್ಕೊಡ್ತಾ ಇದ್ದೀವಿ ನಾವು. ಈ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿರೋದು ನಮ್ಮ DKS ಚಾರಿಟಬಲ್ ಟ್ರಸ್ಟು ಮತ್ತು ನಮ್ಮ HC ಬಾಲಕೃಷ್ಣ ಅವರ ಸಹಯೋಗದೊಂದಿಗೆ ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ತುಂಬ ಕೋಆಪ್ರೇಟ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಜನ ಡಾಕ್ಟರ್ಸ್ ಬಂದಿದ್ದಾರೆ ಸರ್? ನಮ್ಮಿಂದ ಒಂದು 30 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು 15 ಜನ ನಮ್ಮ ಸ್ಟಾಫ್ಸ್ ಇದ್ದೀವಿ. ನಾಡಿನ ಪ್ರತಿಷ್ಠಿತ MS ರಾಮಯ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಯವರು ಮಾಗಡಿ ಕೆಂಪೇಗೌಡರ ಸೀಮೆಗೆ ಇವತ್ತು ಹುಳ್ಳೇನಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ವೈದ್ಯಕೀಯ ಶಿಬಿರದಲ್ಲಿ, ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಸೊ ಕೆಂಪೇಗೌಡರ ನಾಡಿಗೆ ಬಂದದ್ದಕ್ಕೆ MS ರಾಮಯ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲರನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.